ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಮಾಜಿ ಸಚಿವ ರಾಜು ಗೌಡ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆತ್ಮಹತ್ಯೆ ಹಿಂದೆ ಶಾಸಕರವರ ಪುತ್ರ ಇದ್ದಾರೆ, ಪಿಎಸ್ಐನಿಂದ 30 ಲಕ್ಷವನ್ನ ಪಡೆದಿದ್ದಾರೆ ಅಂತಿದ್ದಾರೆ. ಕೂಡಲೇ ಶಾಸಕರು ಮತ್ತು ಅವರ ಮಗನನ್ನ ಬಂಧಿಸಬೇಕು ಅಂತ ಹೇಳಿದ್ದಾರೆ. ಇಲ್ಲವಾದಲ್ಲಿ ಯಾದಗಿರಿಯಲ್ಲಿ ಹೋರಾಟವನ್ನ ಮಾಡ್ತೀನಿ ಎಂದಿದ್ದಾರೆ ಮಾಜಿ ಸಚಿವ ರಾಜು ಗೌಡ. ಯಾದಗಿರಿಯಲ್ಲಿ ಈಗಾಗಲೇ ಪಿಎಸ್ಐ ಆತ್ಮಹತ್ಯೆ ಕೂಡ ಆಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಆ ಭಾಗದ ಮಾಜಿ ಸಚಿವರು ಶಾಸಕರಂತ ರಾಜು ಗೌಡ್ರು ಇದ್ದಾರೆ. ಬನ್ನಿ ಅವರನ್ನು ಮಾತಾಡ್ತೀನಿ. ಸರ್, ಈಗ ಪಿಎಸ್ಐ ಆತ್ಮಹತ್ಯೆ ವಿಚಾರ ಆಗಿದೆ, ಇದರಿಂದ ಯಾರಿದ್ದಾರೆ ಅಂತೇಳಿ? ನೋಡ್ರಿ, ಪಿಎಸ್ಐ ಆತ್ಮಹತ್ಯೆ ನಿನ್ನೆ ಸಾಯಂಕಾಲ ಆಗಿದೆ. ಇನ್ನು ಅದು ರಿಪೋರ್ಟ್ ಬರಬೇಕು, ಬಂದಮೇಲೆ ಗೊತ್ತಾಗ್ತದೆ ಹತ್ಯೆನೋ ಆತ್ಮಹತ್ಯೆ ಅಂತ. ಅದು ಆತ್ಮಹತ್ಯೆ ಅಲ್ಲ, ಹತ್ಯೆ. ಯಾಕಂದರೆ 30 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ರು ಅಂತ ಒಂದು ಸುದ್ದಿದೆ. ಅಲ್ಲಿರುವಂಥ ಶಾಸಕರು ಅವ್ರ ಮಗ ಅವರು ಇರುವಂಥ ಹಾಲಿ ಶಾಸಕರು ಯಾದಗಿರಿ 30 ಲಕ್ಷ ಡಿಮ್ಯಾಂಡ್ ಮಾಡಿದ್ರಾ? 30 ಲಕ್ಷ ರೂಪಾಯಿ ಇಸ್ಕಂದರ್ ಅಂತ ಒಂದು ಕಡೆಯಿಂದ ರೂಮರ್ ಇದೆ. ಅವ್ರ ವೈಫೈ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಇವ್ರ ಕಿರುಕುಳಕ್ಕೆ ನಮ್ಮ ಗಂಡ ಡೆತ್ ಆಗಿದೆ ಅಂತೇಳಿ. ಶ್ವೇತಾ ಅಂತ ಅವ್ರ ವೈಫು, ಅವರಿಗೆ ಈಗಾಗಲೇ 8 ತಿಂಗಳ ಗರ್ಭಿಣಿ, ತುಂಬ ಗರ್ಭಿಣಿ. 16 ತಾಸಾಯ್ತು ಸ್ಟೇಷನ್ ಮುಂದೆ ಸ್ಟ್ರೈಕ್ ಕುಂತರು. ಇದುವರೆಗೂ ಪೊಲೀಸ್ ಅಧಿಕಾರಿಗೆ ಅನ್ಯಾಯ ಆದರೆ ಪೊಲೀಸವರು ಕಂಪ್ಲೇಂಟ್ ತೊಗೊಂತಿಲ್ಲ. ಅಂದಮೇಲೆ ಲೆಕ್ಕ ಹಾಕ್ಬಿಡ್ರಿ ಕಾಂಗ್ರೆಸ್ ಪಕ್ಷ ಯಾವ ಥರ ಅಧಿಕಾರಿಗಳನ್ನ ನಡೆಸಂತಿದೆ ಅಂತೇಳಿ. ಪಿಎಸ್ಐ ಹಗರಣದ ವಿಚಾರವಾಗಿ ಧ್ವನಿ ಎತ್ತಿತ್ತು, ಇವತ್ತು ಪಿಎಸ್ಐ ಆತ್ಮಹತ್ಯೆ ಆಗಿದೆ. ನೋಡ್ರಿ, ಈ ಕಾಂಗ್ರೆಸ್ ಸರ್ಕಾರದಾಗ ಏನೇನು ಅಧಿಕಾರಿಗಳದು ಆತ್ಮಹತ್ಯೆ ಏನೇನು ಮಾಡ್ಕೊಂತಾರೋ ಗೊತ್ತಾಗಿಲ್ಲ. ಯಾಕಂದ್ರೆ ನೋಡು, ಇವರು ಕಾಟಕ್ಕೆ ಭಾಳಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹೇಗೆ ನೋಡಿ, ಅಲ್ಲರಿ ಪರಮೇಶ್ವರ್ ಸಾಹೇಬರು ಹೋಮ್ ಮಿನಿಸ್ಟ್ರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಷ್ಟ್ರೀಯ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್. ಅವ್ರ ಸಮಾಜದವನಿಗೆ ನ್ಯಾಯ ಕೊಡ್ಸೋದಾಗಲಿಲ್ಲ ಅಂದ್ರೆ ಅವ್ರು ಯಾಕೆ ಅಧಿಕಾರದಲ್ಲಿ ಇರ್ಬೇಕ್ರಿ? ಬೇರೆಯವ್ರ ಪರಿಸ್ಥಿತಿ ಏನು? ನಿಮ್ಮ ಡಿಮ್ಯಾಂಡ್ ಏನು ಸರ್ ಈ ವಿಚಾರ? ಪಿಎಸ್ಐ ಹಗರಣಕ್ಕೆ, ಪಿಎಸ್ಐ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ನಿಮ್ಮ ಡಿಮ್ಯಾಂಡ್ ಏನಂತೇಳಿ? ನೋಡ್ರಿ, ಸುಪ್ರೀಂ ಕೋರ್ಟು ಆದೇಶದ ಪ್ರಕಾರ ಯಾರೇ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಇಲ್ಲನಂತ ಅಧಿಕಾರಿ ಯಾರಿಗೆಲ್ಲ ಮೊದಲದ FIR ಮಾಡ್ಬೇಕಂತಿದೆ, ಆಮೇಲೆ ತಾವು ಎನ್ಕ್ವೈರಿ ಮಾಡ್ರಂತಿದೆ. ಇವರು FIR ಮಾಡಕ್ಕೆ ರೆಡಿ ಇಲ್ಲ ಅಂತಂದ್ರೆ ಎಷ್ಟು ದೌರ್ಜನ್ಯ ನಡೆಸ್ತಿದ್ದಾರೆ. ಹೋರಾಟ ಮಾಡ್ತಾರೆ ಇದ್ರ ಜೊತೆಗೆ ಬೇರೆ? ನೋಡ್ರಿ, ನಾವೀಗ ಆಲ್ರೆಡಿ ವಿರೋಧ ಪಕ್ಷ ನಾಯಕರು ಎಲ್ಲರೂ ಮಾತಾಡಿದ್ದೇವೆ. ಒಂದು ವೇಳೆ ಅವರು ಇದನ್ನ FIR ಮಾಡಿ ಎನ್ಕ್ವೈರಿ ಮಾಡಿ ಅಲ್ಲಿರುವಂಥ ಶಾಸಕರು ಅವ್ರ ಮಗನ ಬಂಧಿಸಲಿಲ್ಲ ಅಂತಂದ್ರೆ ಅಲ್ಲಿನೂ ನಾವು ಹೋಗಿ ಧರಣಿ ಮಾಡ್ತೇವೆ, ವಿರೋಧ ಪಕ್ಷ ನಾಯಕರನ್ನ ಕರ್ಕೊಂಡು ಹೋಗಿ. ಕ್ಯಾಮರಾಮನ್ ಮಂಜು ಜೊತೆ ಸುನಿಲ್, TV9 ಬೆಂಗಳೂರು.